India has poverty. What examples in the poem The Song of India explains this? ಭಾರತದಲ್ಲಿ ಬಡತನ ಇದೆ ಅಲ್ವಾ? ಸೊ ಈ ಪದ್ಯದಲ್ಲಿ ಯಾವ ಯಾವ ಉದಾಹರಣೆಗಳ ಮೂಲಕ ನಿಮ್ಗೆ ಭಾರತದಲ್ಲಿ ಬಡತನ ಇದೆ ಅಂತ ಹೇಳಿದ್ದಾರೆ. ಪವರ್ಟಿ ಅಂತಂದ್ರೆ ಏನು ಮಕ್ಳೇ? ಪವರ್ಟಿ ಅಂದ್ರೆ ಬಡತನ. ಇಲ್ಲಿ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಮಧ್ಯಮ ವರ್ಗದವರು ಎಲ್ಲ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಅಲ್ವಾ. ಎಷ್ಟು ಸುಂದರವಾದ ಪದ್ಯ ನೋಡಿ ಇದು. ಭಾರತದ ಬಗ್ಗೆ ಏನೇನೆಲ್ಲ ಹೇಳಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಪದ್ಯದಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಪೋಯಮ್, ಹೌ ದ ಪೋಯಟ್ ಟೆಲ್ಸ್ ವಿತ್ ಎಕ್ಸಾಂಪಲ್ಸ್ ದಟ್ ಇಂಡಿಯಾ ಹ್ಯಾಸ್ ಪವರ್ಟಿ ಇಸ್ ದ ಕ್ವಶನ್. ಯಾವ ಉದಾಹರಣೆ ಹೇಳಿದ್ದಾರೆ ಅಂತ. ಓಕೆ, ವಿಲ್ ಸಿ ದ ಆನ್ಸರ್ ಫಸ್ಟ್. Beggars and leper that swarm my street, millions that toil, helpless child born in a bleak dark home are a few examples in the poem that depicts that India is poor. Okay, so what are the lines? Beggars and leper that swarm my street ಅಂತ ಒಂದು ಲೈನ್ ಇದೆ ಅಲ್ವಾ. ಸೊ ಇದು ನಿಮಗೆ ಭಾರತದಲ್ಲಿ ಇರುವಂತಹ ಬಡವರು ಅಂತಂದ್ರೆ ಏನು? ಬಡತನ ಮಕ್ಳೇ. ಬಡವರು ಅಂದ್ರೆ ಜನರನ್ನ ಕುರಿತಾಗಿ ಹೇಳಿದ್ದಲ್ಲ, ಇಲ್ಲಿ ಬಡತನ ಇದೆ ಅನ್ನೋದು. ಬಹಿಷ್ಕೃತರು, ಲೆಪರ್ ಅಂತಂದ್ರೆ ಬಹಿಷ್ಕೃತರು ಅಂತಂದ್ರೂ ಕೂಡ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಯ ಬಗ್ಗೆ ಅಥವಾ ಜನಾಂಗದ ಬಗ್ಗೆ ಹೇಳಿದ್ದಲ್ಲ. ಇಲ್ಲಿ ಒಂದು ಪದ್ಧತಿ ಇದೆ, ಬಹಿಷ್ಕಾರ ಅನ್ನುವಂತ ಪದ್ಧತಿ ಇದೆ. ಓಕೆ, ಬಡತನ ಇದೆ, ಬಹಿಷ್ಕಾರ ಇದೆ ಅಂತ ಹೇಳ್ತಾ ಇದ್ದಾರೆ. ದಟ್ ಸ್ವಾರ್ ಮೈ ಸ್ಟ್ರೀಟ್, ಇಲ್ಲಿ ನನ್ನ ಒಂದು ಬೀದಿಯಲ್ಲಿ ಬಡವರು ಮತ್ತೆ ಬಹಿಷ್ಕೃತರು ತುಂಬಿ ತುಳುಕ್ತಾ ಇದ್ದಾರೆ, ಗುಂಪಾಗಿ ಇದ್ದಾರೆ ಅನ್ನೋದು ಈ ವಾಕ್ಯದ ಅರ್ಥ. ಅದೇ ರೀತಿ ಮಿಲಿಯನ್ಸ್ ದಟ್ ಟಾಯ್ಲ್, ತುಂಬಾ ಸಹಸ್ರಾರು ಸಂಖ್ಯೆ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನರು ಶ್ರಮ ಪಡ್ತಾ ಇದ್ದಾರೆ, ಶ್ರಮಿಕರು. ಓಕೆ, ಸೊ ಟಾಯ್ಲ್ ಅಂತಂದ್ರೇನು? ಶ್ರಮಿಕರಿದ್ದಾರೆ. ಹೆಲ್ಪ್ಲೆಸ್ ಚೈಲ್ಡ್ ಬಾರ್ನ್ ಇನ್ ಅ ಬ್ಲೀಕ್ ಡಾರ್ಕ್ ಹೋಮ್, ಅಂದ್ರೆ ಅಸಹಾಯಕ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಎಲ್ಲಿ? ಬಡತನದಲ್ಲಿ ಹುಟ್ಟುತ್ತಾ ಇದ್ದಾರೆ. ಡಾರ್ಕ್ ಹೋಮ್ ಅಂದ್ರೆ ಕತ್ತಲೆಯ ಮನೆಯಲ್ಲಿ, ಕರಾಳತನದಲ್ಲಿ. ಬ್ಲೀಕ್ ಅಂತಂದ್ರೆ ಏನು ಮಕ್ಳೇ? ಕರಾಳ ಅಂತ. ಓಕೆ, ಕರಾಳ, ಕತ್ತಲಿನಲ್ಲಿದ್ದಾರೆ, ಕರಾಳತೆಯಲ್ಲಿದ್ದಾರೆ ಅಂತಂದ್ರೇನು? ಅಷ್ಟು ಬಡತನದಲ್ಲಿ ಇದ್ದಾರೆ ಅಂತ ಅರ್ಥ ಮಕ್ಕಳು. ಓಕೆ, ಸೊ ಅಂದ್ರೆ ಜನರು ಇನ್ನೂ ಕೂಡ ಬಡತನದಲ್ಲಿ, ಕತ್ತಲಿನಲ್ಲಿ ಹುಟ್ಟುತ್ತಾ ಇದ್ದಾರೆ. ಸೊ ಈ ಲೈನ್ಗಳಿಂದ ನಿಮ್ಗೆ ಏನ್ ತಿಳಿದು ಬರುತ್ತೆ ಮಕ್ಕಳೇ? ಬಡವರು ಇದ್ದಾರೆ, ಬಹಿಷ್ಕೃತರು ಇದ್ದಾರೆ, ಅಸಂಖ್ಯಾತ ಶ್ರಮಿಕ ವರ್ಗದವರಿದ್ದಾರೆ, ಅಸಂಖ್ಯಾತ ಒಂದು ಕರಾಳ ಕತ್ತಲಿನಲ್ಲಿ ಅಸಹಾಯಕರಾಗಿ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ? ಭಾರತದಲ್ಲಿ ಅಷ್ಟು ಬಡತನ ಇದೆ ಅನ್ನೋದು. ಈ ಕೆಲವೊಂದು ಉದಾಹರಣೆಗಳ ಮೂಲಕ ಕವಿ ಏನ್ ಹೇಳಕ್ ಬಯಸ್ತಾ ಇದ್ದಾರೆ? ಬಡತನ ಭಾರತದಲ್ಲಿ ಇದೆ. ಓಕೆ, ಸೊ ಬೆಗರ್ಸ್ ಅಂಡ್ ಲೆಪರ್ಸ್ ದಟ್ ಸ್ವಾರ್ಮ್ ಮೈ ಸ್ಟ್ರೀಟ್, ಮಿಲಿಯನ್ಸ್ ದಟ್ ಟಾಯ್ಲ್, helpless child born in a bleak dark home are few examples that tell us that India has poverty in its nation. Okay, so from these lines the poet is trying to depict the poverty in India.